ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. 0.000512ರ ಘನಮೂಲವು ಆಯ್ಕೆ ಎ 0.8, ಬಿ 0.08, ಸಿ 0.008, ಡಿ 8. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿರುವಂತಹ ದಶಮಾಂಶದಲ್ಲಿರುವಂತದ್ದನ್ನ ನಾವು ಭಿನ್ನ ರಾಶಿಗೆ ಬರ್ಕೊಳ್ಳೋಣ. ಸೊ ಆಗ ಈಸಿ ಆಗತ್ತೆ. ಸೊ 512 ಭಾಗಿಲೆ, ಸೊ ನೋಡಿ 1 2 3 4 5 6 ಅಲ್ವಾ. ಸೊ ಹಾಗಾದ್ರೆ 1 2 3 4 5 6 0 ಬರುತ್ತೆ. ಸೊ ಈಗ ಅಂಶ ಛೇದವನ್ನ ನಾವು ಇದರ ಘನಮೂಲವನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದರ ಘನಮೂಲ. ಸೊ ಘನಮೂಲ ಎ ಬೈ ಬಿ ಏನಾಗುತ್ತೆ ಹೇಳಿ. ಘನಮೂಲ ಎ ಡಿವೈಡೆಡ್ ಬೈ ಘನಮೂಲ ಬಿ ಆಗತ್ತೆ. 1 2 3 4 5 6 ಅಲ್ವಾ. ಸೊ ಈಗ ಸಪರೇಟ್ ಆಗಿ ಘನಮೂಲ 512. ಸೊ ಏನಾಗತ್ತೆ ಹೇಳಿ, 8 ಗುಣಿಸು 8 ಗುಣಿಸು 8. ಸೊ 8 ಬರುತ್ತೆ. ಅಂದ್ರೆ ಘನಮೂಲ 512 ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ ಘನಮೂಲ ಬಿಡಿ 10 100 1000 ಲಕ್ಷ. ಸೊ ಇಲ್ಲಿ ಇದರ ಘನಮೂಲ ಏನಾಗತ್ತೆ ಹೇಳಿ, 100 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇದರ ಘನಮೂಲ ಎಷ್ಟು ಬಂದಿದೆ, 8 ಡಿವೈಡೆಡ್ ಬೈ 100 ಬರ್ತಾ ಇದೆ. ಸೊ ಇಲ್ಲಿ ನಾವು ಭಿನ್ನ ರಾಶಿ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಸೊ ಇದನ್ನ ಮತ್ತೆ ಏನ್ ಮಾಡ್ಬೇಕು, ದಶಮಾಂಶ ರೂಪಕ್ಕೆ ಪರಿವರ್ತಿಸ್ಬೇಕಾಗತ್ತೆ. ಸೊ ಈಸ್ ಈಕ್ವಲ್ ಟು ಏನಾಯ್ತು, 0.08 ಬರುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಯ ಘನಮೂಲ ಏನಾಗತ್ತೆ ಹೇಳಿ, 0.08. ಅಂದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ 0.08 ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.